ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾದ್ರ ಸಚಿವ ನಾಗೇಂದ್ರ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಇಂಗಿತವನ್ನ ನಾಗೇಂದ್ರ ವ್ಯಕ್ತಪಡಿಸಿದ್ದಾರೆ. ಸಿಎಂಗೆ ಕಾಲ್ ಮಾಡಿ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾದ್ರ ನಾಗೇಂದ್ರ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದ್ರ ಬಗ್ಗೆ ಸಿಎಂಗೆ ಕಾಲ್ ಮಾಡಿ ಮಾತಾಡಿದ್ದಾರೆ ನಾಗೇಂದ್ರ. ಪಕ್ಷಕ್ಕೆ ಮುಜುಗರ ತಪ್ಪಿಸೋದಕ್ಕೆ ನಾನು ರಾಜೀನಾಮೆಗೆ ನಿರ್ಧಾರ ಮಾಡಿದ್ದೀನಿ. ದಲಿತನಾದ ನಾನು ಸಚಿವನಾಗಿರೋದನ್ನ ಕೆಲವರು ಸಹಿಸ್ಕೋತಾ ಇಲ್ಲ. ಬಿಜೆಪಿ ಪಾದಯಾತ್ರೆಗೆ ಮುಂದಾಗ್ತಾ ಇದ್ದಂತೆ ನಾಗೇಂದ್ರ ರಾಜೀನಾಮೆ ಮಾತಾಡಿದ್ದಾರೆ. ಇಲ್ಲಿ ತನಕ ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತು ಹೋರಾಟ ಪ್ರತಿಭಟನೆ ನಡೆಯಿತು. ಇಷ್ಟೆಲ್ಲ ನಡೀತಾ ಇದ್ರೂ ಸಹ ಇಷ್ಟು ದಿನ ಅಧಿವೇಶನ ನಡೆದ್ರು ಒಂದೇ ಒಂದು ದಿನ ಸುಗಮ ಕಲಾಪ ನಡೆಯಲಿಲ್ಲ. ಕಾರಣ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಸದನದ ಒಳಗೂ ಹೊರಗೂ ಹೋರಾಟ ನಡೆಸಿತ್ತು. ಇಷ್ಟೆಲ್ಲ ಆದ್ರೂ ರಾಜೀನಾಮೆ ಬಗ್ಗೆ ನಾಗೇಂದ್ರ ಮಾತಾಡಿರಲಿಲ್ಲ. ಒಂದು ಪ್ರೆಸ್ ಮೀಟ್ ಮಾಡಿ ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ನಾನು ದಲಿತ ಅನ್ನೋ ಕಾರಣಕ್ಕೆ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ದಲಿತನಾದ ನಾನು ಸಚಿವನಾಗಿರೋದನ್ನ ಕೆಲವರು ಸಹಿಸ್ಕೋತಾ ಇಲ್ಲ ಅಂತ ಪಾಯಿಂಟ್ ಮಾಡಿದ್ರು. ಆದ್ರೆ ಈಗ ಬಿಜೆಪಿ ಪಾದಯಾತ್ರೆಗೆ ಮುಂದಾಗಿದೆ. 10 ದಿನಗಳ ಕಾಲ ರಾಯಚೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆ ನಡೆಸೋದಕ್ಕೆ ಬಿಜೆಪಿ ರೆಡಿ ಆಗಿದೆ. ಮತ್ತೊಂದು ಕಡೆ ರಾಜ್ಯಪಾಲರಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿರೋದು ಸಿಬಿಐ. ಒಂದ್ ವೇಳೆ ಅನುಮತಿ ಕೊಟ್ರೆ ಆಗ್ಲೂ ಸರ್ಕಾರಕ್ಕೆ ಮುಜುಗರ ಆಗತ್ತೆ, ವಿಪಕ್ಷಗಳ ಹೋರಾಟ ಮತ್ತಷ್ಟು ತಾರಕಕ್ಕೇರತ್ತೆ. ಈ ಎಲ್ಲ ಅಂಶಗಳನ್ನ ಮನಗಂಡು ಈಗ ನಾಗೇಂದ್ರ ರಾಜೀನಾಮೆಯ ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಕಾಲ್ ಮಾಡಿ ಮಾತಾಡಿದಾರಂತೆ. ಪಕ್ಷಕ್ಕೆ ತನ್ನಿಂದ ಮುಜುಗರ ಆಗಬಾರದು ಅನ್ನೋ ಕಾರಣಕ್ಕೆ ರಾಜೀನಾಮೆಯ ನಿರ್ಧಾರ ಮಾಡಿದ್ದೀನಿ ಅಂತ. ಆದ್ರೆ ತತ್ಕ್ಷಣ ಆ ನಿರ್ಧಾರ ಬೇಡ, ಹೈಕಮಾಂಡ್ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದಾರಂತೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡೋ ವಿಚಾರ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ? ನಮ್ಮ ಸಚಿವರು ಶಾಸಕರು ಶಿಸ್ತಿನ ಸಿಪಾಯಿಗಳು ಅಂತ ಹೇಳಿದ್ದಾರೆ. ಆದ್ರೆ ನಾಗೇಂದ್ರ ರಾಜೀನಾಮೆ ಬಗ್ಗೆ ಮಾಧ್ಯಮದವರು ನೇರವಾಗಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ. ಹೌದು, ರಾಜೀನಾಮೆ ಬಗ್ಗೆ ಮಾತಾಡಿದ್ದಾರೆ, ನಾನು ವೇಟ್ ಮಾಡೋದಕ್ಕೆ ಹೇಳಿದ್ದೀನಿ, ಪಕ್ಷಕ್ಕೆ ಮುಜುಗರ ತಪ್ಪಿಸೋದಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ. ಆ ತರದ ಯಾವ ಸ್ಟೇಟ್ಮೆಂಟು ಸಿಎಂ ಕೊಟ್ಟಿಲ್ಲ. ಸಿಎಂ ಹೇಳಿರೋದೇನು? ನಮ್ಮ ಸಚಿವರು ಶಾಸಕರು ಶಿಸ್ತಿನ ಸಿಪಾಯಿಗಳು ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಪಕ್ಷದ ಸೂಚನೆಯನ್ನ ಶಿಸ್ತಿನಿಂದ ಪಾಲಿಸ್ತಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಹಾಗಾದ್ರೆ ರಾಜೀನಾಮೆ ಬಗ್ಗೆ ಪರೋಕ್ಷ ಸುಳಿವು ಕೊಟ್ರ ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಿದೆ. ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ who are in the party, either is a worker or a MLA or a minister, all of them are very disciplined soldier of the party. That is what I can tell. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ who are in the party, either is a worker or a MLA or a minister, all of them are very disciplined soldier of the party. That is what I can tell. ನಾಗೇಂದ್ರ ವಿರುದ್ಧ ವಾಲ್ಮೀಕಿ ನಿಗಮದ ಅಕ್ರಮದ ಕೇಸ್ ಬಿಗಿಯಾಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಒಂದ್ ಕಡೆ ಬಿಜೆಪಿ ನಡೆಸ್ತಾ ಇರುವಂತ ನಿರಂತರ ಹೋರಾಟ, ಮತ್ತೊಂದ್ ಕಡೆ ಇಡಿ ಸಿಬಿಐ ತನಿಖೆಯ ಬಿಸಿ, ಪ್ರಾಸಿಕ್ಯೂಷನ್ ಸಂಕಷ್ಟ, ಇವೆಲ್ಲವೂ ಕೂಡ ಬಹಳ ದೊಡ್ಡ ಸವಾಲಾಗ್ತಾ ಇದೆ ಸರ್ಕಾರಕ್ಕೆ ಮತ್ತು ನಾಗೇಂದ್ರಗೆ. ಮುಜುಗರ ತಪ್ಪಿಸೋದಕ್ಕೆ ರಾಜೀನಾಮೆ ಪಡೆಯೋ ನಿರ್ಧಾರಕ್ಕೆ ಬಂತ ಹೈಕಮಾಂಡ್. ಇಲ್ಲಿ ತನಕದ ಪರಿಸ್ಥಿತಿ ಒಂದಾದ್ರೆ ಇನ್ನು ಮೇಲಿನ ಪರಿಸ್ಥಿತಿ ನಿಯಂತ್ರಣ ಮಾಡೋದು ಕಷ್ಟ ಆಗತ್ತೆ ಅನ್ನೋದು ಹೈಕಮಾಂಡ್ನ ಗಮನಕ್ಕೂ ಬಂದಿದೆಯಾ? ಯಾಕಂದ್ರೆ ವಿಪಕ್ಷಗಳು ತಮ್ಮ ಹೋರಾಟವನ್ನ ಬಿಗಿಗೊಳಿಸ್ತಾ ಇದೆ. ಮತ್ತೊಂದು ಕಡೆ ತನಿಖೆಯ ಬಿಸಿ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಆಗ ಮತ್ತಷ್ಟು ಸಂಕಷ್ಟ ಎದುರಾಗತ್ತೆ. ಹಾಗಾಗಿ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯೋದಕ್ಕೆ ಹೈಕಮಾಂಡ್ ಮುಂದಾಯ್ತಾ? ಸಿಬಿಐ ಇಡಿ ತನಿಖೆ ತೀವ್ರವಾಗೋ ಸಾಧ್ಯತೆ ಹಿನ್ನೆಲೆ ರಾಜೀನಾಮೆಗೆ ಸೂಚನೆ ಕೊಡ್ತಾ ಹೈಕಮಾಂಡ್ ನಾಗೇಂದ್ರಗೆ. ಒಟ್ನಲ್ಲಿ ನಾಗೇಂದ್ರ ರಾಜೀನಾಮೆಗೆ ಒಂದು ವೇದಿಕೆಯಂತೂ ಈಗ ರೆಡಿ ಆಗ್ತಾ ಇದೆ. ನೇರವಾಗಿ ಇದರ ಬಗ್ಗೆ ಯಾರೂ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ.
ನಾಗೇಂದ್ರ ರಾಜೀನಾಮೆಗೆ ವೇದಿಕೆಯಂತೂ ರೆಡಿ ಆಗ್ತಾ ಇದೆ ಅನ್ನೋ ಲಕ್ಷಣಗಳು ಕಾಣಿಸ್ತಾ ಇದೆ. ನಾಗೇಂದ್ರ ರಾಜೀನಾಮೆಯ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ನಮ್ಮ ಜೊತೆ ಅಂತೂ ಸಿಎಂ ಆಗ್ಲಿ ಬೇರೆ ಯಾರೇ ಆಗ್ಲಿ ಚರ್ಚೆ ಮಾಡಿಲ್ಲ. ಸಿಎಂ ಪಕ್ಷದ ಅಧ್ಯಕ್ಷರು ನೋಡ್ಕೋತಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಇದೆ, ಸಿಎಂ ಇದ್ದಾರೆ, ವರಿಷ್ಠರೇ ನೋಡ್ಕೋತಾರೆ, ರಾಜೀನಾಮೆ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಭೇಟಿ ನಂತರ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿರೋದು. ಯಾರು ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಆದ್ರೆ ನಾಗೇಂದ್ರ ಅವರ ಬಾಯಲ್ಲಿ ರಾಜೀನಾಮೆಯ ಮಾತು ಬಂದಿದೆ ಅನ್ನೋ ಮಾಹಿತಿ ಮಾತ್ರ ಹೊರಬಿದ್ದಿದೆ. ಇದನ್ನ ಸಿಎಂ ಕಚೇರಿ ಆಗ್ಲಿ ನಾಗೇಂದ್ರ ಕಚೇರಿ ಮೂಲಗಳಾಗ್ಲಿ ಕನ್ಫರ್ಮ್ ಮಾಡ್ತಿಲ್ಲ. ಆ ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟವಾಗಿ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಹೈಕಮಾಂಡ್ ಏನೇ ಸೂಚನೆ ಕೊಟ್ಟರು ಪಾಲಿಸ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಹಾಗಾದ್ರೆ ನಾಗೇಂದ್ರ ರಾಜೀನಾಮೆಗೆ ಹೈಕಮಾಂಡ್ ಮುಂದಾಗಿದೆಯಾ ಅನ್ನೋ ಅನುಮಾನ ಕೂಡ ಬರ್ತಾ ಇದೆ. ಸರ್ಕಾರ ಮೇಲೆ ಇದೆ, ನಮ್ಮದು ಇದೆ, ಎಲ್ಲರದ್ದು ಇದೆ, ಎಲ್ಲರ ಮೇಲೆ ಇದ್ದೇ ಇದೆ. ಅಂಥ ಘಟನೆಗಳು ಏನಾರು ಅನಿಸಿದ್ರೆ ಅದನ್ನ ರಿಪೇರಿ ಮಾಡೋಂಥ ಕೆಲಸಕ್ಕೆ ಎಲ್ಲರೂ ಮುಂದೆ ಆಗಬೇಕ್ರೆ. ಒಂದು ವೇಳೆ ಏನಾದರೂ ಹೈಕಮಾಂಡ್ ರಾಜೀನಾಮೆ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದರೆ ಸಮುದಾಯಕ್ಕೆ ಕೊಡಬೇಕು ಅಂತೀರಾ? ಅದಿನ್ನೂ ಬಂದಿಲ್ಲ, ಆ ಸ್ಟೇಜಿಗೆ ಬಂದಿರಲಿಲ್ಲ ಇನ್ನೂ. ನೀವು ಟೂ ಅರ್ಲಿ ಅದಿನ್ನೂ ಸ್ಟೇಜೇ ಬಂದಿಲ್ಲ. ಅದು ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸರ್ಕಾರ ಇದೆ, ಪಕ್ಷ ಇದೆ, ಉತ್ತರ ಕೊಡ್ತದೆ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಆ ಸ್ಟೇಜಲ್ಲಿ ನಾವಿಲ್ಲ, ಅವ್ರು ನಮ್ಗಿಂತ ಮೇಲ್ಗಡೆ ಇದ್ದಾರೆ, ಅಧ್ಯಕ್ಷರು, ಸಿ ಎಮ್, ವರಿಷ್ಠರು, ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ನಮಗೆ ಕೊಡಲಿಕ್ಕೆ ಉತ್ತರ ಇಲ್ಲ. ಈಗ ನಾಗೇಂದ್ರ ಬಗ್ಗೆ ನಮ್ಮ ಜೊತೆ ಏನೂ ಚರ್ಚೆ ಆಗಿಲ್ಲ. ಸೊ ಹೀಗಾಗಿ ಉತ್ತರ ಕೊಡಬೇಕಾದ್ದು ಸರ್ಕಾರ, ಮುಖ್ಯಮಂತ್ರಿ ಕೊಟ್ಟೇ ಕೊಡ್ತಾರೆ. ಅವ್ರನ್ನೇ ಕೇಳಬೇಕು ನೀವು, ನನಗೆ ಏನಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಅದು ಕುಡಿದು ಅವ್ರಿಗೆ ವಿಚಾರ ಸಂಬಂಧ, ಅಧ್ಯಕ್ಷರಿಗೆ, ಸಿ ಎಮ್ಗೆ ಅವ್ರಿಗೇನು ಚರ್ಚೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ವರಿಷ್ಠರು, ನಮ್ಗಿಂತ ಮೇಲಿದ್ದಾರೆ, ಸೂಕ್ತವಾಗಿ ಉತ್ತರ ಅವರಿಂದ ಸಿಗ್ತೈತೆ ನಿಮಗೆ. ಸರ್ಕಾರ ಮೇಲೆ ಇದೆ. ಇಲ್ಲ, ನನಗೆ ಯಾವುದೇ ತರಹ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ. ಇಲ್ಲ, ನನಗೆ ಯಾವುದೇ ತರಹ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.